ಇಲ್ಲ ಇವಾಗ ಹಾಕಿಲ್ರಿ ಅವ್ರು ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಹಾಕಿದ್ರೆ ಇವಾಗ ಹಾಕಿಲ್ಲ ಅವರು ಇನ್ನು ಮುಂದೆ ಹಾಕ್ತಾರಂತ ಭರವಸೆ ಇಲ್ಲ ನಮ್ಗೆ. ಇವಾಗ ಏನು ಮಾಡಿದ್ರು ಅವ್ರು ವೋಟ್ ಬ್ಯಾಂಕ್ ಮಾಡ್ಕೊಂಡ್ರು ಅಷ್ಟೇ ಅವರು ಅಷ್ಟೇ. ಮುಂದೆ ಅವ್ರ ಮೇಲೆ ಹೌದು ಚುನಾವಣೆ ಸಲುವಾಗಿ ಅಷ್ಟೇ ಅವ್ರು ತೊಗೊಂಡಿದ್ದರು. ನಾನು ಒಂದು 8 ತಿಂಗಳ ಆಗಸ್ಟ್ ಇವಾಗ 2 ತಿಂಗಳಿಂದ ಬರತ್ತಿಲ್ಲ ರೀ. ಇಲ್ಲ ಕೇಳಿಲ್ಲ ರೀ, ನಾವು ಸುಮ್ಮನೆ ಬರ್ತಿತ್ತು ತೊಗೋತಿದ್ವಿ ಅಷ್ಟೇ. ಆ್ಯಕ್ಚುಲಿ ನೋಡಿದ್ರೆ ಅದ್ರ ಅವಶ್ಯಕತೆ ಇಲ್ಲ ಜನರಿಗೆ. ಈ ಬಸ್ ಫ್ರೀ ಬಿಡೋದು ಅಲ್ಲಿ ಅದೆಲ್ಲ ಅವಶ್ಯಕತೆ ಇಲ್ಲ. ಅದನ್ನ ಮಕ್ಳಿಗೊಂದು ಎಜುಕೇಷನಲ್ಲಿ ಅಲ್ಲಿ ಏನಾರ ಒಂದು ಹೆಲ್ಪ್ ಮಾಡಿದ್ರೆ ಚಲೋ ಇತ್ತು. ಇದರಿಂದ ಅವಶ್ಯಕತೆ ಐತಿ ಅಂತ ನನ್ನ ಭಾವನೆ ಏನಿಲ್ಲ. ಅವ್ರು ಜನರಿಗೆ ಹೊಲಿಸ್ಕೊಳಕ್ಕೆ ಹೆಣ್ಮಕ್ಳಿಗೆ ಹೊಲಿಸ್ಕೊಳಕ್ಕೆ ಅಷ್ಟೇ ಅವ್ರು ಇದು ವೋಟ್ ಬ್ಯಾಂಕ್ ಮಾಡ್ಕೊಂಡ್ರೆ ಅಷ್ಟೇ ಅವ್ರು. ಈಗ ಬಸ್ಸು ಹೆಣ್ಮಕ್ಳಿಗೆ ಎಷ್ಟೋ ಫ್ರೀ ಮಾಡ್ಯಾರ, 2,000 ರೂಪಾಯಿ ಹೆಣ್ಮಕ್ಳು ಎಷ್ಟೋ ಹಾಕ್ಯಾರ. ಗಂಡು ಮಕ್ಳು ಏನು ಮಾಡ್ಯಾರ ಪಾಪ ಎಷ್ಟೋ ಗಂಡು ಮಕ್ಳು ಹಳ್ಳಿಯಿಂದನೇ ಬಸ್ಸಿಗೆ ಹೋಗ್ತಿರ್ತಾರೆ. ಇವಾಗ ಅವ್ರು ದುಡಿದು ಒಂದು ದಿವ್ಸಕ್ಕೆ ಒಂದು 100 ರೂಪಾಯಿ 80 ರೂಪಾಯಿ ಹಿಂಗೆ ದುಡ್ತಿರ್ತಾರೆ. ಅದ್ರಾಗ 20, 30, 50 ರೂಪಾಯಿ ಬಸ್ ಚಾರ್ಜ್ ಹಾಕಿದ್ರೆ ಹೆಣ್ಮಕ್ಳಿಗಿಂತ ಗಂಡು ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರೆ ಎಷ್ಟೋ ಅನುಕೂಲ ಇತ್ತು ಏನೋ ನಾನು ಅನಿಸಿಕೆ ರೀ. ನಾವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ರೀ, 100ಕ್ಕೆ 100 ಬರಂಗಿಲ್ಲ ಅನ್ಸುತ್ತೆ ರೀ, ಬರಂಗಿಲ್ಲ. ಪ್ರೇಮ ಅಂತ ಗ್ಯಾರಂಟಿ ಕೊಟ್ಟು ಅವ್ರೇನು ಮೋಸ ಮಾಡಿಲ್ರಿ. ಮ್ಯಾಲಿನ ದುಡ್ಡು ಇಲ್ಲ ಅಂದಮೇಲೆ ಅವ್ರೇನು ಮಾಡೋಕ್ಕಾಗತ್ತೆ ರೀ. ಪಾಪ ಇದ್ರೆ ಕೊಡೋರು ಅವರು ಇಲ್ಲ ಅಲ್ರಿ, ಏನು ಮಾಡ್ಬೇಕ್ರಿ ನಾವು ಅವ್ರಿಗೆ ಕೊಡೋ ಅನ್ನೋದು ತಪ್ಪು ರೀ, ಹೌದಿಲ್ರಿ. ಗೌರ್ಮೆಂಟ್ ನಾಳೆ ಇನ್ನೊಂದು ಬರ್ತೈತ್ರಿ, ಅವಾಗೂ ನಾವು ಅವ್ರಿಗೆ ಕೊಡೋ ಅನ್ನೋದು ತಪ್ಪು ರೀ. ಅವರು ದುಡ್ಡಿದ್ರೆ ಕೊಡ್ತಿದ್ರಿ ಮಾಡಿ. ಹೌದ್ರಿ, ಅಂದ್ರೆ ಈಗ ಗ್ಯಾರಂಟಿ ದುಡ್ಡು ಅವ್ರ ಮ್ಯಾಲೇನೂ ಇಲ್ಲ ಅಂತಾರಲ್ರಿ. ದುಡ್ಡು ಎಲ್ಲ ಖಾಲಿಗಿದೆ, ಎಲ್ಲಿಂದ ಕೊಡೋಣ ನಾವು ಅಂತ ಅವ್ರಿಗೆ ನಾವು ಕೊಡೋ ಅನ್ನೋದು ತಪ್ಪು ಅನ್ನಿಸ್ತತ್ರಿ. ಅವ್ರು ಇದ್ರೆ ಕೊಳ್ಳಿರಿ, ಏನೋ ಬಡವ್ರಿಗೆ ಪಾಪ ಕೂಲಿಕಾರ ಹೆಣ್ಮಕ್ಳಿಗೆ ಏನೋ ಒಂದು ಬಡತನ ಪರಿಸ್ಥಿತಿಯಾಗ ಅನುಕೂಲ ಆಗುತ್ತಲ್ರಿ, ಕೊಳ್ಳಿರಿ. ಇದ್ರೆ ಕೊಡಕ್ಕೆ ನಮಗೆ ಏನು ಬೇಡ ಅನ್ನಲ್ರಿ. ಗೌರ್ಮೆಂಟ್ ಇದ್ರೆ ದುಡ್ಡು ಇದ್ರೆ ಕೊಳ್ಳಿ ಅಂತವ್ರಿ, ನಾವು ಒತ್ತಾಯ ಹಾಕೊಳ್ರಿ, ಹೌದಿಲ್ರಿ. ಯಾವಾಗಲೂ 5 ವರ್ಷ ಇರೋ ಮಟ್ಟ ಕೊಡ್ತಾರೆ, ಆಮೇಲೆ ಯಾರು ಕೊಡ್ತಾರ್ರಿ ದುಡ್ಡು, ಹೌದಿಲ್ರಿ. ಇರೋ ಮಟ್ಟ ಕೊಡ್ತಾರೆ, ಇಲ್ಲಿ ಕಡೆ ಇಲ್ಲ. ನಾವು ಅದಕ್ಕೆ ಕೊಟ್ಟತೀರಂತ ನಾವೇನು ಹೇಳಂಗಿಲ್ರಿ. ಇಲ್ರಿ, ಇಲ್ಲ ಯಾಕಂದ್ರೆ ಅದನ್ನ ನಂಬಿ ಯಾರು ಜೀವನ ಮಾಡ್ತಿಲ್ರಿ. ದುಡ್ಕೊಂತಾರ ತಿನ್ಕೊಂತಾರ್ರಿ, ಇದ್ರ ಕೊಡ್ರಿ, ಇಲ್ಲಕ್ರಿ ಇಲ್ಲ ಅಂತಾರೆ ಅಷ್ಟೇ ರೀ, ಹೌದಿಲ್ರಿ. ನನ್ನ ಹೆಸರು ಭಾಗ್ಯಜ್ಯೋತಿ ಎನ್ ಪಾಟೀಲ್ ಅಂತ. ಬಂದ್ ಮಾಡ್ಬಿಡ್ಬೇಕ್ರಿ, ಸುಮ್ಮನೆ ಆಸೆ ಹಚ್ಚಿದಂಗಲ್ರಿ. ಅದು ಹಂಗೆ ಮಾಡಬಾರ್ದಾಗಿತ್ತು. ಅವರು ಮಾಡಿಬಿಟ್ರ ಎಲ್ಲ ಜನಕ್ಕೆಲ್ಲ ಮೋಸ ಮಾಡ್ದಂಗ ಅದ. ಬಂದ್ ಮಾಡ್ಬಿಡ್ಬೇಕು ಅವ್ರು. ಎಲ್ಲ ಸುಳ್ಳ್ರಿ, ಅದವ್ರು ಹೇಳಿದ್ದೆಲ್ಲ ಸುಳ್ಳು. ಅದಕ್ಕೆ ಅದನ್ನ ಮೊದ್ಲು ಮಾಡಿದ್ದ ತಪ್ಪ. ಈಗ ಇದೊಂದು ಆಧಾರ್ ಕಾರ್ಡ್ ಒಂದು ಮಾಡಿ ದೊಡ್ಡ ತಪ್ಪು ಮಾಡ್ಯಾರ. ಈಗ ಇದನ್ನೊಂದು ಮಾಡಿ ಜನರೆಲ್ಲ ಮೋಸ ಹೋಗ್ಬಿಟ್ಟಾರ. ಅದು ಬಂದ್ ಮಾಡೋದು ಚಲೋ ಅವ್ರು. ಹೌದು, ಅದಕ್ಕೆ ಭರವಸೆನೇ ಇಲ್ಲ ಅಲ್ರಿ. ಅವ್ರು ಕೊಡ್ತಾರ ಅನ್ನೋದು ಏನ್ ಗ್ಯಾರಂಟಿ? ಅವ್ರಿಗೆ ಐತೆ ಇಲ್ಲ ಯಾರಿಗೂ ಗೊತ್ತೇನು, ಮತ್ತೊಬ್ರಿಗೆ ಏನ್ ಕೊಡ್ತಾರ ಅವ್ರು? ಅವ್ರು ಹೇಳ್ತಾರ್ರಿ, ಅವ್ರು ಹೇಳಿದ ಮಾತು ನಾವು ಕೇಳ್ಕೊಂಡ್ ಕುಂದ್ರಕ್ಕಾಗತ್ತ? ಅವ್ರು ಎಷ್ಟು ಸುಳ್ಳು ಎಷ್ಟು ಖರೇನೋ ಯಾರಿಗೂ ಗೊತ್ತ, ನಂಬಕ್ ಆಗಲ್ಲ, ನಂಬಿಕೆ ಇಲ್ಲ. ಸುಧಾರಿ. ಹೌದು, ಏನು ಯಾರಿಗೂ ಗೊತ್ತ್ರಿ, ಯಾವ್ದು ಹಣದ್ಲಿಂದ ನಮ್ಗೆ ಇದು ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ಒಂದೇನೋ ಬಡವ್ರಿಗೆ ಆಧಾರ ಇತ್ತದು, ಆಧಾರ ಇತ್ತು. ಈಗ ನಮ್ದಾದ್ರೂ ಅಷ್ಟೇ, ಇನ್ನೊಬ್ಬರದಾದ್ರೂ ಅಷ್ಟೇ. ಆದರೆ ಅವರು ನೋಡಿ ಕೊಡ್ಬೇಕು, ಯಾರ್ದು ಇದು ಐತಿ, ಆಸ್ತಿ ಐತಿ, ಯಾರ್ದು ಇಲ್ಲ ನೋಡಿ ನಮಗೂ ಕೊಡ್ಬೇಕು. ಬಡವರು ತೊಗೊತಾರೆ, ಶ್ರೀಮಂತರು ತೊಗೊತಾರೆ ಅಂದ್ರೆ ಮತ್ತು ಅವರು ಅಷ್ಟು ಹಣ ಕೊಡ್ತಾರಲ್ಲ, ಮತ್ತು ಎಲ್ಲರಿಗೂ ಕೊಡೋದು ಅಂದ್ರೆ ಮತ್ತು ಅವ್ರಿಗೂ ಆಗ್ಬೇಕಲ್ಲ. ಅದಕ್ಕೆ ಮತ್ತು ಮುಂದಿನ ವರ್ಷಕ್ಕೆ ದುಡ್ಡು ಅಲ್ರಿ, ಮುಂದಿನ ವರ್ಷಕ್ಕೆ ದುಡ್ಡು ಇಟ್ಟಿದ್ರೆ ಈಗ ಹಾಕ್ಬೇಕಿತ್ತು ಅವರು. ಮುಂದಿನ ವರ್ಷ ತನಕ ಯಾರು ಇರ್ತಾರೋ ಯಾರು ಸಾಯ್ತಾರೋ, ಮತ್ತು ಹೆಂಗಿರಿ ಇದು. ಅದ್ರ ಸಲುವಾಗಿ 2,000 ರೂಪಾಯಿ ಬಡವ್ರು ಇದ್ದವ್ರಿಗೆ ಕೊಡ್ರಿ, ಅನುಕೂಲ ಆಗ್ತೈತಿ. ಆಕೈತಿ ಬಡವ್ರಿಗೆ ಎಷ್ಟು ಇಲ್ಲ ಅಂತಾರ, ಇದ್ದವ್ರದ ನಡಿತೈತಿ, ಇಲ್ದವ್ರದ ಹೆಂಗೆ? ಅದಕ್ಕೆ ಇಲ್ದವ್ರಿಗೆ ಅನುಕೂಲ ಆಗ್ತೈತಿ, ಇದ್ದವ್ರದ್ದು ನಡಿತೈತಿ. ಅದು ಗೊತ್ತಿಲ್ಲ ರೀ ಮಾತ್ರ. ಅವ್ರು ಕೊಡ್ತಾರ, ಅವ್ರದ್ದು ಇಚ್ಛೆ ಅಲ್ಲ ಅದು ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಕೊಟ್ಟಾರಂತ ಈಗ ನಾವು ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ವಿ. ಮತ್ತೀಗ ಅವ್ರು ಕೊಟ್ಟಿಲ್ಲ ಅಂದ್ರೆ ಮೊದಲು ಹೆಂಗೆ ನಡಿತೈತಿ ಹಂಗೆ ನಡಿತೈತಿ ಅಷ್ಟೇ. ಗೌರವ ಹೆಚ್ಚಿನವಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.